ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಮೂಡಿರುವ ಈ ಕೇವ್ ಒಳಗಡೆ ನಾವು ಹೋಗಿದ್ವಿ ಅಂಡ್ ಈ ಕೇವ್ ಇಂದ ಹೊರಗಡೆ ನಿಂತ್ಕೊಂಡು ನೋಡಿದಾಗ ಸನ್ಸೆಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೆಲ್ಕಮ್ ಟು ಮೈ ವಿಯೆಟ್ನಾಂ ವ್ಲಾಗ್ 7. ಪರ್ಲ್ ಫಾರ್ಮ್ ಎಲ್ಲ ನೋಡಾದ್ಮೇಲೆ ಫೈನಲಿ ನಾವು ಹಲಾಂಗ್ ಬೇಗೆ ಬಂದ್ವಿ. ನಮ್ ಟಿಕೆಟ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ವಿ. ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ನಮ್ ಗೈಡ್ ನ ಫಾಲೋ ಮಾಡಿದ್ವಿ ಅಂಡ್ ಇಲ್ಲಿ ನಮ್ ಟಿಕೆಟ್ ನ ತೋರಿಸಬೇಕು. ನೆಕ್ಸ್ಟ್ ಗೈಡ್ ನಮ್ನ ಕ್ರೂಸ್ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ತುಂಬಾ ಕ್ರೂಸ್ ಗಳು ಲೈನ್ ಅಲ್ಲಿ ನಿಂತಿದ್ವು ಅಂಡ್ ಇದು ನಮ್ಮ ಕ್ರೂಸ್ ಆಗಿತ್ತು. ಕ್ರೂಸ್ ಒಳಗಡೆ ಎಂಟ್ರಿ ಆಗಕ್ಕೂ ಮುಂಚೆ ವೆಲ್ಕಮ್ ಡ್ರಿಂಕ್ ಕೊಟ್ರು, ಹಾಗೆ ಕೈ ಒರೆಸ್ಕೊಳ್ಳೋದಕ್ಕೆ ವೆಟ್ ಟವಲ್ ಕೊಟ್ರು. ನೆಕ್ಸ್ಟ್ ನಾವು ಹೋಗಿ ನಮ್ ಸೀಟ್ ಅಲ್ಲಿ ಕುತ್ಕೊಂಡ್ವಿ. ಮೊದಲು ಲಂಚ್ ಎಲ್ಲ ಮುಗ್ದಾದ್ಮೇಲೆ ಬೇರೆ ಪ್ಲೇಸಸ್ ನ ತೋರಿಸ್ತಾರೆ. ಲಂಚ್ ಅಲ್ಲಿ ತುಂಬಾ ಫುಡ್ ಆಪ್ಷನ್ಸ್ ಇತ್ತು. ವೆಜ್ ಅಂಡ್ ನಾನ್ ವೆಜ್ ಎರಡು ಕೂಡ ಇತ್ತು ಅಂಡ್ ಫ್ರೂಟ್ಸ್ ಸಲಾಡ್ಸ್ ಎಲ್ಲ ಇನ್ಕ್ಲೂಡ್ ಆಗಿತ್ತು. ನಾವು ವೆಜ್ ಫುಡ್ ನ ತಗೊಂಡ್ವಿ. ಫ್ರೆಂಚ್ ಫ್ರೈಸ್, ನೂಡಲ್ಸ್, ಬನ್ನು, ಸುಶಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಿಜವಾಗ್ಲೂ ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಕ್ರೂಸ್ ನಿಧಾನಕ್ಕೆ ಮೂವ್ ಆಗ್ತಾ ಇತ್ತು. ಹೊರಗಡೆ ವ್ಯೂ ನೋಡ್ಕೊಂಡು ಊಟ ಮಾಡ್ತಿದ್ದು ಒಂಥರ ಚೆನ್ನಾಗಿತ್ತು. ಊಟ ಆದ್ಮೇಲೆ ಕ್ರೂಸ್ ನ ಮೇಲ್ಗಡೆ ಫ್ಲೋರ್ ಹೋದ್ವಿ. ವ್ಯೂ ಅಂತೂ ಬ್ರೀತ್ ಟೇಕಿಂಗ್ ವ್ಯೂ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮನ್ನ ಟೀ ಟಾಪ್ ಐಲ್ಯಾಂಡ್ ಗೆ ಕರ್ಕೊಂಡು ಹೋದ್ರು. ಇಲ್ಲಿ ವೈಟ್ ಸ್ಯಾಂಡ್ ಬೀಚ್ ಇದೆ. ಹಾಗೆ ಈ ಐಲ್ಯಾಂಡ್ ಕ್ರಿಸೆಂಟ್ ಶೇಪ್ ಅಲ್ಲಿ ಇದೆ. ಇಲ್ಲಿ ಶಾರ್ಟ್ ಟ್ರೆಕ್ಕಿಂಗ್ ಕೂಡ ಮಾಡಬಹುದು. 450 ಸ್ಟೆಪ್ಸ್ ಕ್ಲೈಮ್ ಮಾಡಬೇಕು, 450 ಸ್ಟೆಪ್ಸ್ ಇಳಿಬೇಕು. ತುಂಬಾನೇ ಕಷ್ಟ ಇತ್ತು, ತುಂಬಾ ಹೈಟ್ ಇತ್ತು ಮೆಟ್ಲುಗಳು. ಪೂರ್ತಿ ಮೇಲ್ ಹತ್ಕೊಂಡು ಹೋದಾದ್ಮೇಲೆ ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ನೋಡಿದ್ರೆ ಬೀಚ್ ಅಲ್ಲಿ ಇರೋ ಕ್ರೂಸ್ ಗಳೆಲ್ಲ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಎಲ್ಲಾ ನೋಡ್ಕೊಂಡಾದ್ಮೇಲೆ ವಾಪಸ್ಸು ನಾವು ನಮ್ ಕ್ರೂಸ್ ಹತ್ರ ಹೋದ್ವಿ. ನೆಕ್ಸ್ಟ್ ನಮ್ಮನ್ನ ವಾಟರ್ ಆಕ್ಟಿವಿಟೀಸ್ ನಡೆಯೋ ಜಾಗಕ್ಕೆ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ವಾಟರ್ ಆಕ್ಟಿವಿಟೀಸ್ ಹಾಗೆ ಕೇವ್ಸ್ ಒಳಗಡೆ ಹೋಗಿದ್ರ ಬಗ್ಗೆ ಡೀಟೇಲ್ಸ್ ಹಾಕ್ತೀನಿ. ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.